ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಾ ಆಫ್ಟರ್ ಕ್ಲಾಶ್ ಇನ್ ಇಟಲಿ ಕೂಡ ಮುಗ್ದಿದೆ. ಏನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಜೇಕಬ್ ಫಾರ್ಟಿ ಅವರು ಫೈನಲಿ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಕೂಡ ಮಾಡಿದ್ದಾರೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಒಂದು SUV ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದ್ರೊಳಗಡೆಯಿಂದ ನಮ್ಮ ಜೇವುಸ್ ಅವರು ಕೆಳಗಡೆ ಇಳಿತಾರೆ. ನಾನು ಅನ್ಕೊಂಡೆ ಓಕೆ, ಈಗ ಜೇವುಸ್ ಅವರು ಇಳಿದಿದ್ದಾರೆ, ಅವ್ರು ಇಳಿದು ಸೈಡ್ಗೆ ಹೋದ್ ಕೂಡಲೇ ರೋಮನ್ ರೈನ್ಸ್ ಅವರು ಅದೇ ಕಾರಿಂದ ಇಳಿತಾರೆ ಅಂತ. ಬಟ್ ಕ್ಯಾಮ್ರಾ ಆಂಗಲ್ ಸೈಡ್ಗೆ ಹೋಗುತ್ತೆ. ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ಈಗಾಗಲೇ ಕೆಳಗಡೆ ಇಳಿದಿರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಹಿಡ್ಕೊಂಡು ಸೀದಾ ರಿಂಗ್ ಒಳಗಡೆ ಬರ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅಂತ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. OTC ಚಾಂಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ರೋಮನ್ ರೈನ್ಸ್, ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು ಇಟಲಿ ಅಕ್ನಾಲೇಜ್ ಮೀ ಅಂತ ಹೇಳಿ, ನಿಜವಾಗ್ಲೂ ನಾನು ಈ ಒಂದು ಟೈಮಿಗೆ ತುಂಬಾ ಕಾಯ್ತಾ ಇದ್ದೆ. ಯಾಕಂದ್ರೆ ಯಾವ್ದು ಬೆಸ್ಟ್ ಡೇ ಇಲ್ಲ ಈ ಒಂದು ಅಕ್ನಾಲೇಜ್ಮೆಂಟ್ ಡೇ ಗಿಂತ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇ ಊಸೋ ಅವರು ಮೈಕ್ ನ ತಗೊಂಡು ಜೇಕಬ್ ಫಾರ್ಟಿ ಅವರು ಎಲ್ಲಿ, ಇವತ್ತು ಅವರ ಮೊದಲ ದಿನ ಡ್ಯೂಟಿಗೆ ಅಂಡ್ ಇವತ್ತೇ ಅವರು ಲೇಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಜೇಕಬ್ ಫಾರ್ಟಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕಬ್ ಫಾರ್ಟಿ ಅವ್ರಿಗೂ ಕೂಡ ಅದ್ಭುತವಾದ ರಿಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜೇಕಬ್ ಫಾರ್ಟಿ ಅವರು ಒಂದು ರೀತಿ ಆಂಗ್ರಿ ಲುಕ್ ಅಲ್ಲಿ ಬರ್ತಾರೆ ಅಂತ ಹೇಳ್ಬೇಕು. ಬಂದ್ ಕೂಡಲೇ ರೋಮನ್ ರೈನ್ಸ್ ಹಾಗೆ ಜೇಕಬ್ ಫಾರ್ಟಿ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾನು ಅನ್ಕೋತಾ ಇದ್ದೆ ಏನ್ ಆಗ್ತಾ ಇದೆ ಗುರು ಅಂತ. ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾರ್ಟಿ ಅವರಿಗೆ ಹೇಳ್ತಾರೆ, ಜೇಕಬ್ ಈಗ ಇದನ್ನ ತಡ ಮಾಡೋದು ಬೇಡ, ಯಾಕಂದ್ರೆ ಟೈಮ್ ಆಗಿದೆ. ಸೊ ಬಂದು ನಿನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಅದನ್ನ ಮಾಡು ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೇವೂಸ್ ಅವರು ಹೌದು ಈಗಾಗಲೇ ಟೈಮ್ ಆಗೋಗಿದೆ, ಇದನ್ನ ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡೋದು ಬೇಕಾಗಿಲ್ಲ, ನಿನಗೆ ಗೊತ್ತಿತ್ತು ಆ ಒಂದು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅಲ್ಲಿ ಸೋತ್ರೆ ಏನ್ ಮಾಡ್ಬೇಕು ಅಂತ. ಅಂಡ್ ಅದನ್ನ ಈಗ ಮಾಡು ಅಂತ ಹೇಳಿದಾಗ ನಮ್ಮ ಜೇಕಬ್ ಫಾರ್ಟಿ ಅವರು ಸೀದಾ ಜೇವೂಸೋ ಬಳಿ ಹೋಗ್ಬಿಟ್ಟು ಅವರ ಕೈಯಿಂದ ಮೈಕ್ ನ ಕಿತ್ಕೊಂಡು, ನಾನು ನಿನ್ನ ವಿರುದ್ಧ ಸೋತಿರ್ಲಿಲ್ಲ, ಬದಲಿಗೆ ನಾನು ರೋಮನ್ ರೈನ್ಸ್ ವಿರುದ್ಧ ಸೋತಿದ್ದು. ಅಂಡ್ ನನಗೂ ಕೂಡ ಗೊತ್ತು ಎಲ್ಲ ಕಾನ್ಸಿಕ್ವೆನ್ಸಸ್ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅಲ್ಲಿ ಸೋತ್ರೆ ಏನಾಗೋದು, ಗೆದ್ರೆ ಏನಾಗೋದು ಅಂತ. ಅಂಡ್ ಕ್ಲಾಶ್ ಇನ್ ಇಟಲಿಯಲ್ಲಿ ನಾನು ನನ್ನ ಫ್ಯಾಮಿಲಿ ಮುಂದೆ ಸೋತು ನಿಜವಾಗ್ಲೂ ಕೂಡ ಮ್ಯಾನ್ ಆದೆ. ಸೊ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್, ಐ ಅಕ್ನಾಲೇಜ್ ಯು ಅಂತ ನಮ್ಮ ಜೇಕಬ್ ಫಾರ್ಟಿ ಅವರು ಮಂಡಿ ಊರಿ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು, ಜೇಕಬ್ ಫಾರ್ಟಿ ಈ ಒಂದು ಮೂಮೆಂಟ್ ಅಲ್ಲಿ ನನಗೆ ಇದು ಅರ್ಥ ಆಗ್ಲಿಲ್ಲ, ಆದ್ರೂ ಕೂಡ ನಾನು ನಿನ್ನನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಮೈಕ್ ನ ತಗೊಂಡು, ಈಗ ಇದು ಎಂಟೈರ್ ರಾಸ್ಟರ್ ಗೆ ಒಂದು ವಾರ್ನಿಂಗ್, ಯಾಕಂದ್ರೆ ನೀವೆಲ್ಲರೂ ಕೂಡ ಟೂಸು ವಿ ದ ಒನ್ಸ್ ಅಂತ ಜಿಮ್ಮಿ ಊಸೋ, ಜೇ ಊಸೋ, ಜೇಕಬ್ ಫಾರ್ಟಿ ಹಾಗೆ ರೋಮನ್ ರೈನ್ಸ್ ಎಲ್ಲರೂ ಕೂಡ ರಿಂಗ್ ಮೇಲ್ಗಡೆ ವಿ ದ ಒನ್ ಸೈನ್ ನ ಹೊಡಿತಾರೆ ಅಂತಾನೆ ಹೇಳ್ಬೇಕು. ಸೊ ಫೈನಲಿ ದ ಪ್ರೈಮ್ ಬ್ಲಡ್ ಲೈನ್ ಇಸ್ ಬ್ಯಾಕ್ ಅಂಡ್ ನೌ ಈಸ್ ಮೋರ್ ಡೇಂಜರಸ್ ದೆನ್ ಎವರ್ ಆಗಿದೆ. ಯಾಕಂದ್ರೆ ಜೇಕಬ್ ಫಾರ್ಟಿ ಅವರು ಕೂಡ ಈಗ ರೋಮನ್ ರೈನ್ಸ್ ಅವರ ಸರ್ವ್ ಮಾಡೋದಕ್ಕೆ ಇದ್ದಾರೆ. ಲಿಟರಲಿ ಬಿಗ್ಗೆಸ್ಟ್ ಥ್ರೆಟ್ ನೇ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಕಡೆ ಕರ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಸೊ ಇನ್ ಮುಂದೆ ಬ್ಲಡ್ ಲೈನ್ ನ ಅಟ್ಟಹಾಸ ಇನ್ನು ಕೂಡ ಹೆಚ್ಚಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಅದ್ಭುತವಾಗಿತ್ತು. ಅಂಡ್ ಫೈನಲಿ ಜೇಕಬ್ ಫಾರ್ಟಿ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿ ಬ್ಲಡ್ ಲೈನ್ ಗೆ ಜಾಯಿನ್ ಆಗಿದ್ರು. ಇದಾದ್ಮೇಲೆ ನಮಗೆ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಮೊದಲ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಬಾಫೆಮಿ, ಪೆಂಟಾ, ಸೋಲೋ ಸಿಕೋವಾ ಹಾಗೆ ಕಾರ್ಮೆಲೋ ಏಸ್ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಸೆಮಿಫೈನಲ್ ಗೆ ಹೋಗ್ತಾರೆ. ಲಿಟ್ರಲಿ ಗಾಯ್ಸ್, ಒಬಾಫೆಮಿ ಅವರ ಎಂಟ್ರಿ ಕೊಡ್ತಿದ್ದಂಗೆನೆ ಇಡೀ ಕ್ರೌಡ್ ಒಬಾಫೆಮಿ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಪೆಂಟಾ ಆಗಿರ್ಬೋದು, ಕಾರ್ಮೆಲೋ ಏಸ್ ಆಗಿರ್ಬೋದು, ಸೋಲೋ ಸಿಕೋವಾ ಆಗಿರ್ಬೋದು, ಎಲ್ಲರೂ ಕೂಡ ನೋಡ್ತಾ ನಿಂತ್ಬಿಡ್ತಾರೆ. ಒಬಾಫೆಮಿ ಅವರು ರಿಂಗ್ ಮೇಲ್ಗಡೆ ಹತ್ತಿದ ಕೂಡ್ಲೇನೆ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಒಂದು ಡಾಮಿನೆನ್ಸ್ ನ ಮೆರಿತಾರೆ ಅಂತಾನೆ ಹೇಳ್ಬೇಕು. ಆ ಎಲ್ಲಾ ಮೂಮೆಂಟ್ ಗಳು ಕೂಡ ಚೆನ್ನಾಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ಯಾರಿಗೂ ಕೂಡ ಚಾನ್ಸ್ ಸಿಗೋದಿಲ್ಲ. ಒಬಾಫೆಮಿ ಅವರ ಡಾಮಿನೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸ್ವಲ್ಪ ನಮ್ಮ ಪೆಂಟಾ ಹಾಗೆ ಕಾರ್ಮೆಲೋ ಏಸ್ ಅವರು ಪರ್ಫಾರ್ಮ್ ಮಾಡ್ತಾರೆ, ಯಾಕಂದ್ರೆ ಈ ಕಡೆ ನಮ್ಮ ಒಬಾಫೆಮಿ ಅವರು ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ಟಲ್ಲಾ ಟೊಂಗಾ ಅವರು ಕೂಡ ಇರೋ ಕಾರಣ ಒಬಾಫೆಮಿ ಹಾಗೆ ಟಲ್ಲಾ ಟೊಂಗಾ ಅವರ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಫೇಸ್ ಆಫ್ ಗೂ ಕೂಡ ಕ್ರೌಡ್ ಕಡೆಯಿಂದ ಅದ್ಭುತವಾದ ರಿಯಾಕ್ಷನ್ ನ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಟೈಮ್ ಅಲ್ಲಿ ನಮ್ಮ ಟಲ್ಲಾ ಟೊಂಗಾ ಅವರು ಒಬಾಫೆಮಿ ಅವ್ರನ್ನ ಟೈಮ್ ಕೀಪರ್ಸ್ ಏರಿಯಾ ಒಡೆ ಹಾಕ್ಬಿಟ್ಟಿರ್ತಾರೆ. ಬಟ್ ಅದರಿಂದ ಒಬಾಫೆಮಿ ಅವರು ಬಂದು ಟಲ್ಲಾ ಟೊಂಗಾ ಆಗಿರ್ಬೋದು, ನಮ್ಮ ಪೆಂಟಾ, ಕಾರ್ಮೆಲೋ ಏಸ್ ಎಲ್ಲರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಸೋಲೋ ಸಿಕೋವಾ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅವರು ಗೆತ್ ಕೂಡ್ಲೇನೆ ಸೀದಾ ಅವರು ರಿಂಗ್ ಇಂದ ಕೆಳಗಡೆ ಹೋಗಿ ಒಂದು ಮೈಕ್ರೋಫೋನ್ ನ ತಗೊಂಡು ಬಂದು, ಬ್ರಾಕ್ ಲೆಸ್ನರ್, ನಾನು ಕ್ಲಾಶ್ ಇನ್ ಇಟಲಿಯಲ್ಲಿ ಸೋತೋದೆ ಅಂಡ್ ನೀನು ನನಗೆ ಒಂದು ಪ್ರಶ್ನೆ ಕೇಳ್ದೆ ಅಲ್ವಾ, ಆಸ್ ನ ಉಪ್ ಮಾಡಿಸ್ಕೊಂಡು ಯಾವ ರೀತಿ ಫೀಲ್ ಮಾಡ್ತಾ ಇದೀಯಾ, 7 FI ನ ತಿಂದ ಮೇಲೆ ಯಾವ ರೀತಿ ಫೀಲ್ ಮಾಡ್ತಾ ಇದೀಯಾ ಅಂತ. ಸೊ ನಾನು ಈ ರೀತಿ ಫೀಲ್ ಮಾಡ್ತಾ
ಇದ್ದೀನಿ, ನಾನು ಮ್ಯಾಚಸ್ ಗಳನ್ನ ವಿನ್ ಆಗಿ ಈ ಒಂದು ಫೀಲ್ ನ ತಗೋತಾ ಇದ್ದೀನಿ ಅಂಡ್ ನಾನು ಕಿಂಗ್ ಆಫ್ ದ ರಿಂಗ್ ಕೂಡ ಗೆಲ್ತೀನಿ. ಅಂಡ್ ಮತ್ತೊಮ್ಮೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಇದು 1 ವರ್ಸಸ್ 1 ಆಗಿದೆ. ನೀನು ಕೂಡ ಒಂದು ಬಾರಿ ಗೆದ್ದಿದ್ಯಾ, ನಾನು ಕೂಡ ಒಂದು ಬಾರಿ ಗೆದ್ದಿದ್ದೀನಿ ಅಂಡ್ ಡೌನ್ ದ ಲೈನ್ ನಾನು ನಿನ್ನನ್ನ ಮತ್ತೊಮ್ಮೆ ಭೇಟಿ ಮಾಡೇ ಮಾಡ್ತೀನಿ ಅಂತ ನಮ್ಮ ಒಬಾಫೆಮಿ ಅವರು ಕನ್ಫರ್ಮ್ ಆಗಿ ಬ್ರಾಕ್ ಲೆಸ್ನರ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಸೋಲ್ಡ್ರುಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸೋಲ್ಡ್ರುಕ್ ಅವರಿಗೋಸ್ಕರ ಚಿಯರ್ ನ ಮಾಡ್ತಾ ಇರುತ್ತೆ. ನಮ್ಮ ಸೋಲ್ಡ್ರುಕ್ ಅವರು ಕೂಡ ಬಂದು ಚಾಂಪಿಯನ್ ಆಗಿ ಇಲ್ಲಿ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಬೆಕ್ಕಿ ಲಿಂಚ್ ಅವ್ರನ್ನ ಸೋಲಿಸಬೇಕಾಗಿತ್ತು. ಬಟ್ ಬೆಕ್ಕಿ ಲಿಂಚ್ ಅವರಿಗೆ ನನ್ನ ಮೇಲೆ ಮ್ಯಾಚ್ ಆಡೋದಕ್ಕೆ ಇಷ್ಟ ಇರಲಿಲ್ಲ. ಆದ್ರೂ ಕೂಡ ನಾನು ಬೆಕ್ಕಿ ಲಿಂಚ್ ಅವ್ರನ್ನ ಸೋಲಿಸಿ ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದೀನಿ. ಅಂಡ್ ಈಗ ಈ ಒಂದು ಚಾಂಪಿಯನ್ಶಿಪ್ ಗೆ ಫೈಟಿಂಗ್ ಚಾಂಪಿಯನ್ ನ ಅಗತ್ಯತೆ ಇದೆ. ಅಂಡ್ ನಾನು ಅದೇ ರೀತಿ ಫೈಟಿಂಗ್ ಚಾಂಪಿಯನ್ ಆಗ್ತೀನಿ. ಬ್ಯಾಕ್ ಸ್ಟೇಜ್ ಅಲ್ಲಿ ಇರ್ತಕ್ಕಂತಹ ಎಲ್ಲರೂ ಕೂಡ ನನ್ನ ಮೇಲೆ ಬರಬಹುದು. ಬಟ್ ನೀವು ಬೆಕ್ಕಿ ಲಿಂಚ್ ಅವರ ರೀತಿ ನಾನು ರುಕಿ ಅಂತ ಕೇಳ್ಕೊಂಡು ನನ್ನ ಜೊತೆ ಬರಬೇಡಿ, ಯಾಕಂದ್ರೆ ನಾನು ನಿಮ್ಮನ್ನ ಈಸಿಯಾಗಿ ಸೋಲಿಸ್ಬಿಡ್ತೀನಿ ಅಂತ ನಮ್ಮ ಸೋಲ್ಡ್ರುಕ್ ಅವರು ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಅಂಡ್ ತನ್ನ ಚಾಂಪಿಯನ್ಶಿಪ್ ವಿಕ್ಟರಿನ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ರೋಮನ್ ರೈನ್ಸ್, ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಟಿವಿಯಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ಆಗಿತ್ತಲ್ಲ, ಆ ಒಂದು ಮೂಮೆಂಟ್ ನ ನೋಡ್ತಾ ಇರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನಾನು ಅವನ ಮೇಲೂ ಕೂಡ ಬಂದೇ ಬರ್ತೀನಿ. ಮೊದಲನೇದಾಗಿ ಜೇ ಊಸೋ, ನಾವು ಈಗ ಜೇಕಬ್ ಫಾಟ್ ಅವರ ಆಸ್ ಮೇಲ್ಗಡೆನೆ ನಿಂತ್ಕೊಂಡು ಅವನಿಗೆ ಲವ್ ನ ಹೇಳ್ಕೊಡ್ಬೇಕು, ಯಾಕಂದ್ರೆ ಅವನಿಗೆ ಅದೇ ಮಾತು ಅರ್ಥ ಆಗೋದು. ಅಂಡ್ ನಿನ್ ಬಗ್ಗೆ ಮಾತಾಡೋದಾದ್ರೆ ಜೇ ಊಸೋ, ಈ ಒಂದು ಚಾಂಪಿಯನ್ಶಿಪ್ ನ ನೀನು ಈಗಾಗಲೇ ಗೆದ್ದಿದ್ಯಾ ಅಂಡ್ ಆ ಒಂದು ಫೀಲ್ ನ ನೀನು ಪಡ್ಕೊಂಡಿದ್ಯಾ. ಬಟ್ ಇನ್ನೊಂದು ಚಾಂಪಿಯನ್ಶಿಪ್ ನ ನೀನು ಗೆದ್ದಿಲ್ಲ, ಅದರ ಟೇಸ್ಟ್ ನ ನೀನು ಪಡ್ಕೋಬೇಕು. ಅದಕ್ಕೋಸ್ಕರ ನಾನು ಬಯಸ್ತಾ ಇದ್ದೀನಿ, ನೀನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಆ ಇನ್ನೊಂದು ಚಾಂಪಿಯನ್ಶಿಪ್ ನ ಗೆದ್ದು ಅದರ ಟೇಸ್ಟ್ ಕೂಡ ತಗೋ ಅಂತ ಹೇಳಿ ಜೇ ಊಸೋ ಅವ್ರನ್ನ ಕಳಿಸ್ತಾರೆ. ಅವರಿಂದ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಹೋಗ್ಬೇಕಾದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಜಿಮ್ಮಿ ಊಸೋ ಅವ್ರನ್ನ ತಡೆದು ಜೇ ಊಸೋಗೆ ಇದನ್ನ ಖುದ್ದಾಗಿ ಅವನೇ ಮಾಡೋದಿಕ್ಕೆ ಬಿಡು ಅಂತ ಹೇಳ್ತಾರೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ಜೇ ಊಸೋ ಅವ್ರನ್ನ ನೋಡ್ತಾ ನಿಂತ್ಕೋತಾರೆ. ಏನೇ ಆಗ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಈಗ ಟಾಪ್ ಚಾಂಪಿಯನ್ ಆಗಿದ್ರು ಕೂಡ ಜೇ ಊಸೋಗೆ ಹೇಳ್ತಾ ಇದ್ದಾರೆ, ನೀನು ಕೂಡ ಟಾಪ್ ಚಾಂಪಿಯನ್ ಆಗು, ಆ ಒಂದು ಚಾಂಪಿಯನ್ಶಿಪ್ ನ ಟೇಸ್ಟ್ ನ ನೀನು ಕೂಡ ತಗೋ ಅಂತ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈಥನ್ ಪೇಜ್ ಅಂಡ್ ರೂಸೆವ್ ವರ್ಸಸ್ ಡ್ರ್ಯಾಗನ್ ಲೀ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಎಂಡಿಂಗ್ ಅಲ್ಲಿ ಈಥನ್ ಪೇಜ್ ಅವರ ಮೇಲೆ 619 ನ ಕನೆಕ್ಟ್ ಮಾಡಿ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಈಥನ್ ಪೇಜ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಎಲೆನೈಟ್ ಹಾಗೆ ಆಡಮ್ ಪಿಯರ್ಸ್ ಅವರ ಒಂದು ಫನ್ನಿ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ಬರ್ತಾರೆ ಆಡಮ್ ಪಿಯರ್ಸ್ ಅವರ ಬಳಿ. ಅಂಡ್ ಎಲೆನೈಟ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಬ್ಯಾಕ್ ಸ್ಟೇಜ್ ಅಲ್ಲಿ ರೋಮನ್ ರೈನ್ಸ್ ಅವರ ಜೊತೆ ಎಲ್ಲ ಚಾಟ್ ಮಾಡ್ತಾ ಇದೀಯಾ ಅಂಡ್ ನನಗನ್ಸುತ್ತೆ ನೀನು ಕೂಡ ಹಾನರಿ ಹೂಸ್ ಆಗಿದ್ಯಾ ಅಂಡ್ ನೀನು ಕೂಡ ನಿನ್ನೊಳಗಡೆ ಊಸಿನ ಫೀಲ್ ಮಾಡ್ತಾ ಇದೀಯಾ ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ಇಲ್ಲ ನಾನು ಆ ರೀತಿ ಏನ್ ಚಾಟಿಂಗ್ ನ ಮಾಡ್ತಾ ಇರಲಿಲ್ಲ, ಅವನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್, ಅದಕ್ಕೋಸ್ಕರ ನಾನು ಅವನ ಜೊತೆ ಇರಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆನೈಟ್ ಅವರು, ಈಗ ನಾನು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೆ ಅಂಡ್ ನೀನು ನನಗೆ ಸಿಕ್ಕಾಪಟ್ಟೆ ದೊಡ್ಡ ಮೋಟಿವೇಶನ್ ನ ಕೊಟ್ಟಿದ್ಯಾ, ಆದ್ರೂ ಕೂಡ ಈಗ ಜೇಕಬ್ ಫಾಟ್ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದ್ದಾರೆ ಅಂಡ್ ಅವರನ್ನ ನೀನು ಬ್ಲಡ್ ಲೈನ್ ಜೊತೆ ಸೇರಿಸಿ ಆ ಒಂದು ಫ್ಯಾಮಿಲಿನ ನಿಜವಾಗ್ಲೂ ಕೂಡ ಟುಗೆದರ್ ಆಗಿ ಸಿಕ್ಕಾಪಟ್ಟೆ ಡೇಂಜರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಹೇಳಿದಾಗ ನಮ್ಮ ಆಡಮ್ ಪಿಯರ್ಸ್ ಅವರು, ಇಲ್ಲ ನಾನು ಯಾರನ್ನು ಕೂಡ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತ ಕೈಯಲ್ಲಿ ಮಾತಾಡ್ತಾ ಇರ್ತಾರೆ. ಆ ಒಂದು ಕೈ ಸಿಂಬಲ್ ವಿ-ದ ಒನ್ ಸಿಂಬಲ್ ರೀತಿ ಬರುತ್ತೆ. ಅಂಡ್ ಆಗ ನಮ್ಮ ಎಲೆನೈಟ್ ಅವರು ಆಡಮ್ ಪಿಯರ್ಸ್ ಅವರ ಕೈನ ಮೇಲ್ಗಡೆ ಲಿಫ್ಟ್ ಮಾಡಿ, ನೀನು ಕೂಡ ವಿ-ದ ಒನ್ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಈ ಒಂದು ಸೆಗ್ಮೆಂಟ್ ಫನ್ನಿ ಆಗಿತ್ತು. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಮೊದಲ ರೌಂಡ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೂಲಿಯಾ, ಲಾಸ್ಟ್ ಲೆಜೆಂಡ್, ರಾಕ್ಸಿನ್ ಪ್ರೀಸ್ ಹಾಗೆ ಇಯೋಸ್ಕೆ ಅವರ ನಡುವೆ ಫ್ಯಾಟಲ್ 4-ವೇ ವಿಮೆನ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಕೆಲವೊಂದಷ್ಟು ಅದ್ಭುತವಾದ ಸ್ಪಾಟ್ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಇಯೋಸ್ಕೆ ಅವರ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಯೋಸ್ಕೆ ಅವರು ತನ್ನ ಫಿನಿಶರ್ ನ ಜೂಲಿಯಾ ಅವರ ಮೇಲೆ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಜೂಲಿಯಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ ಅಂಡ್ ಅವರು ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. SWW ಅವರು ಇವತ್ತು ಈ ಒಂದು ಮ್ಯಾಚ್ ನ ಮಂಡೇ ನೈಟ್ ಮೇನ್ ಇವೆಂಟ್ ಅಲ್ಲಿ ಇಟ್ಟು ಇವರ ನಡುವೆ ಸ್ಟೋರಿನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತಾನೆ ಹೇಳ್ಬೇಕು. ಎಸ್ ಗೈಸ್, ಈ ಒಂದು ಮ್ಯಾಚ್ ಈ ಒಂದು ಸ್ಟೋರಿ ನಿಜವಾಗ್ಲೂ ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಲೆವೆಲ್ ನ ಸ್ಟೋರಿ ಲೈನು. ಬಟ್ WWE ಅವರು ಇದನ್ನು ಕೂಡ ಯಾಕೋ ಚೆನ್ನಾಗಿ ಬುಕ್ ಮಾಡಲಿಲ್ಲ. ರಸಲ್ಮೇನಿಯಾದಲ್ಲೇ ಮ್ಯಾಚ್ ಆಗಬೇಕಾಗಿತ್ತು, ಬಟ್ ಟೈಮ್ ಇಲ್ಲ ನಮಗೆ ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ. ಈ ಒಂದು ಸ್ಟೋರಿನ ಅದ್ಭುತವಾಗಿ ನಾವು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರು. ಈ ರೀತಿ ಈಗ ತೋರಿಸ್ತಾ ಇದ್ದಾರೆ. ಏನೇ ಆಗಲಿ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ನನಗಂತೂ ಮಂಡೇ ನೈಟ್ ಮೈನ್ ಇವೆಂಟ್ ಲೆಕ್ಕದಲ್ಲಿ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಬ್ರಾನ್ ಬ್ರೇಕರ್ ಅವರು ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಸ್ಪಿಯರ್ ನ
ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಹಂಗೆ ಅದನ್ನ ನಮ್ಮ ಸೆತ್ ರಾಲಿನ್ಸ್ ಅವರು ಪೆಡಿಗ್ರಿಗೆ ಕನ್ವರ್ಟ್ ಮಾಡ್ತಾರೆ ಅಂಡ್ ಅನೌನ್ಸರ್ ಟೇಬಲ್ ಕೂಡ ಮುರಿದೋಗುತ್ತೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಇನ್ನ ಒಂದು ಪೆಡಿಗ್ರಿನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಿಕ್ಔಟ್ ಮಾಡ್ತಾರೆ ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಮ್ಮ ಪಾಲಿಮಿನ್ ಅವರ ಮುಖದಲ್ಲಿ ಖುಷಿ ಕಾಣ್ತಾ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಹಿಂಗೆ ಕಂಟಿನ್ಯೂ ಆಗ್ತಾ ಇರಬೇಕಾದ್ರೆ ಮಧ್ಯದಲ್ಲೇ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಆಸ್ಟಿನ್ ಥಿಯರಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಆಸ್ಟಿನ್ ಥಿಯರಿ ಅವರು ಎಂಟ್ರಿನ ಕೊಟ್ಟು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಅಲ್ಲಿ ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಆ ಕಡೆ ರೆಫ್ರಿನ ನಮ್ಮ ಪಾಲಿಮಿನ್ ಅವರು ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಈ ಕಡೆ ಆಸ್ಟಿನ್ ಥಿಯರಿ ಅವರು ಬಂದಾಗ ನಮ್ಮ ಮಾಂಟೆಸ್ ಫೋರ್ಡ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಾಂಟೆಸ್ ಫೋರ್ಡ್ ಅವರು ಬಂದು ಸೀದಾ ರಿಂಗ್ ಮೇಲ್ಗಡೆಯಿಂದಾನೆ ಜಂಪ್ ಮಾಡಿ ಆಸ್ಟಿನ್ ಥಿಯರಿ ಅವರ ಮೇಲೆ ಬಿದ್ದೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅವರು ಆ ಕಡೆ ತಿರುಗೋ ಅಷ್ಟರಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಮಾಂಟೆಸ್ ಫೋರ್ಡ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ನೋಡ್ತಾರೆ ಸೆತ್ ರಾಲಿನ್ಸ್ ಅವರು ಎದಾಳ್ತಾ ಇರ್ತಾರೆ. ಸೀದಾ ಬಂದು ಸೆತ್ ರಾಲಿನ್ಸ್ ಅವ್ರಿಗೂ ಕೂಡ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ಬಟ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಇಲ್ಲಿ ಕಿಕ್ಔಟ್ ಮಾಡ್ಬಿಡ್ತಾರೆ ಅಂಡ್ ಇಡೀ ಕ್ರೌಡ್ ಹಾಗೆ ಇನ್ಕ್ಲೂಡಿಂಗ್ ನಮ್ಮ ಬ್ರಾನ್ ಬ್ರೇಕರ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಇನ್ನ ಒಂದು ಸ್ಪಿಯರ್ ಹಾಕೋದಕ್ಕೆ ರನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಅದನ್ನ ನಮ್ಮ ಸೆತ್ ರಾಲಿನ್ಸ್ ಅವರು ಮಧ್ಯದಲ್ಲೇ ಸ್ಟಾಪ್ ಮಾಡಿ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಬ್ರಾನ್ ಬ್ರೇಕರ್ ಅವ್ರನ್ನ ಪಿನ್ ಮಾಡ್ತಾರೆ. ಬಟ್ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವರ ಕಾಲ್ನ ರೋಪಿಗೆ ಟಚ್ ಮಾಡಿಬಿಡ್ತಾರೆ ಅಂಡ್ ರೆಫ್ರಿ ಅಲ್ಲಿ ಕೌಂಟ್ ನ ನಿಲ್ಲಿಸ್ಬಿಡ್ತಾರೆ. ಇದನ್ನ ನೋಡಿ ಸೆತ್ ರಾಲಿನ್ಸ್ ಅವರಿಗೆ ಪಾಲಿಮಿನ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ಪಾಲಿಮಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಇಬ್ರು ಕೂಡ ಟೈಮ್ ಕೀಪರ್ಸ್ ಏರಿಯಾ ಹತ್ರ ಹೋದಾಗ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬರ್ತಾರೆ ಸೆತ್ ರಾಲಿನ್ಸ್ ಅವರಿಗೆ ಸ್ಪಿಯರ್ ಹಾಕೋದಕ್ಕೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಪಾಲಿಮಿನ್ ಅವ್ರನ್ನ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂಡ್ ಆ ಒಂದು ಸ್ಪಿಯರ್ ನಮ್ಮ ಪಾಲಿಮಿನ್ ಅವರಿಗೆನೆ ಬೀಳುತ್ತೆ ಅಂಡ್ ಇಲ್ಲಿ ಪಾಲಿಮಿನ್ ಅವರಿಗೆ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ನ ಹಾಕಿ ಆ ಒಂದು ಬೇರಿಕೇಡ್ ನೇ ಬ್ರೇಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಆ ಒಂದು ಮೂಮೆಂಟ್ ಮಾತ್ರ ವಾಟ್ ದ ಫಕ್ ಮೂಮೆಂಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಪಾಲಿಮಿನ್ ಅವರಿಗೆನೆ ಬ್ರಾನ್ ಬ್ರೇಕರ್ ಅವರು ಬೇರಿಕೇಡ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿದ್ದಾರೆ ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ತನ್ನ ಸೊಂಟದ ಬಳಿ ಇಟ್ಕೊಂಡು ರಿಂಗ್ ಮೇಲ್ಗಡೆ ಇರ್ತಾರೆ. ಅದನ್ನ ಗಮನಿಸ್ತಲೇ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಕೋಪದಿಂದ ಹೋಗಿ ಸೆತ್ ರಾಲಿನ್ಸ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಆ ಒಂದು ಸ್ಪಿಯರ್ ನಮ್ಮ ಸೆತ್ ರಾಲಿನ್ಸ್ ಅವರು ಚಾಂಪಿಯನ್ಶಿಪ್ ನ ಹಾಕೊಂಡಿರ್ತಾರಲ್ಲ ಅದಕ್ಕೆ ಬೀಳುತ್ತೆ ಅಂಡ್ ಇದರಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರೇ ನಾಕ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಬ್ರಾನ್ ಬ್ರೇಕರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಗೆದ್ದಾದ್ಮೇಲೆ ಮಾಂಟೆಸ್ ಫೋರ್ಡ್ ಅವ್ರನ್ನ ನೋಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ನಾನು ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ ಒಂದು ಸೈನ್ ಕೂಡ ಕೊಟ್ಟಿದ್ದಾರೆ. ನಾನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ಮೇಲೆ ಬರ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ಡಬ್ಲ್ಯೂ ಅವರು ಗೋಲ್ಡ್ಬರ್ಗ್ ಅವರ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಗೋಲ್ಡ್ಬರ್ಗ್ ಹಾಗೆ ಬ್ರೆಟ್ ಹಾರ್ಟ್ ಅವರ ನಡುವೆ ಕೂಡ ಇದೇ ರೀತಿ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ನಮ್ಮ ಬ್ರೆಟ್ ಹಾರ್ಟ್ ಅವರು ಒಂದು ಸ್ಟೀಲ್ ಪ್ಲೇಟ್ ನ ಕಟ್ಕೊಂಡು ಬಂದಿದ್ರು ತನ್ನ ಹೊಟ್ಟೆಗೆ. ಅದೇ ರೀತಿ ಸ್ಟೀಲ್ ಪ್ಲೇಟ್ ಜಾಗದಲ್ಲಿ ಇಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಚಾಂಪಿಯನ್ಶಿಪ್ ನ ಇಟ್ಕೊಬಿಡ್ತಾರೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಸ್ಪಿಯರ್ ಹಾಕ್ದಾಗ ಅವರೇ ನಾಕ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಆ ಒಂದು ಎಂಡಿಂಗ್ ಸೀಕ್ವೆನ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓವರ್ ಆಲ್ ಮಂಡೇ ನೈಟ್ ರಾ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಡಬ್ಲ್ಯೂ ಅವರು ಮಂಡೇ ನೈಟ್ ರಾ ಪ್ರತಿ ವಾರನೂ ಇದೇ ರೀತಿ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಈ ಒಂದು ಮಂಡೇ ನೈಟ್ ರಾಗೆ ನಾನು 4.75 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.